ಸಮರ್ಥನೆ ಮಾಡಲಿಕ್ಕೆ ಮುಂದಾಗ್ತಾರ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ವರದಿಗಾರರನ್ನ ಸುತ್ತುವರೆದ್ರು, ದೈಹಿಕವಾಗಿ ದಾಳಿ ಮಾಡಿದ್ರು. ಆದ್ರೆ ನಮ್ಮ ತಂಡದ ವರದಿಗಾರರು ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿದಿಲ್ಲ. ಮಮತಾ ರಾಜ್ಯದಲ್ಲಿ ಮಾಧ್ಯಮದ ಧ್ವನಿಯನ್ನ ನಿಯಂತ್ರಣ ಮಾಡುವ ಯತ್ನ ಸತತವಾಗಿ ಆಗ್ತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲರ ಎದುರೇ ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಆದರೆ ರಿಪಬ್ಲಿಕ್ ಇದಕ್ಕೆಲ್ಲ ಪಟ್ಟು ಸಡಲಿಸುವ ಮಾತೇ ಇಲ್ಲ. ದಾಳಿಯಾದ್ರೂ ಕೂಡ ವರದಿಗಾರರು ತಮ್ಮ ಕರ್ತವ್ಯವನ್ನ ಮೊಟಕುಗೊಳಿಸಿ ಮರಳಿಲ್ಲ, ಬದಲಾಗಿ ಅಲ್ಲೇ ನಿಂತು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಮಮತಾ ನಾಡಿನಲ್ಲಿ ಆಗ್ತಾ ಇರುವ ಈ ರೀತಿಯ ದಬ್ಬಾಳಿಕೆಯನ್ನ ಖಂಡಿಸಿ ಮಾತನಾಡಿದ್ದಾರೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಬೀದಿನಾಡಿನಲ್ಲಿ ಆಗಿರುವ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದೀಗ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗಮನಿಸಿ. ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂತ ಸಿಟಿ ರವಿ ಅವರಂತದ್ದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಜೋಧ್ಪುರ್ ಯೂನಿವರ್ಸಿಟಿ ನಡೆದಂತ ಘಟನೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ಕೊಡ್ತಾರೆ. ಸರ್, ಜೋಧ್ಪುರ್ ಯೂನಿವರ್ಸಿಟಿಯಲ್ಲಿ ಫ್ರೀ ಕಾಶ್ಮೀರ್ ಬರೆದಾಗ ಇನ್ಸಿಡೆಂಟ್ ಆಗಿದೆ. ದೇಶದ್ರೋಹದ ಪರಮಾವಧಿ. ಯಾರು ಫ್ರೀ ಕಾಶ್ಮೀರ್ ಅಂತ ಕೇಳ್ತಾ ಇದ್ದಾರೆ, ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಅದು ನಮ್ಮ ಮೊದಲ ಆದ್ಯತೆ. ದೇಶದ ಒಳಗಿದ್ದು ದೇಶದ್ರೋಹದ ಚಟುವಟಿಕೆಯನ್ನು ಯಾರೇ ಮಾಡಿದ್ರೂ ಸಹಿಸೋಕೆ ಸಾಧ್ಯ ಇಲ್ಲ. ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ದೇಶದ್ರೋಹದ ಆಪಾದನೆ ಮೇಲೆ ಬಂಧಿಸಿ ಕ್ರಮ ವಹಿಸಬೇಕು. ಇದನ್ನ ಟೆಲಿಕಾಸ್ಟ್ ಮಾಡಲಿಕ್ಕೆ ಹೋದಂತ ರಿಪಬ್ಲಿಕ್ ಇಂಡಿಯಾ ಚಾನೆಲ್ನ ಛಾಯಾಚಿತ್ರಗ್ರಾಹಕರು ಮತ್ತು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರೋದು ಖಂಡನೀಯ. ತಕ್ಷಣ ತೃಣಮೂಲ ಕಾಂಗ್ರೆಸ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾರಿಗೂ ಕೂಡ ದೇಶದ್ರೋಹದ ಚಟುವಟಿಕೆ ನಡೆಸೋದಕ್ಕೆ ಭಾರತದ ನೆಲದಲ್ಲಿ ಅವಕಾಶವನ್ನ ಕೊಡಬಾರದು. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗಿ, ಸಮರ್ಥನೆ ಮಾಡಲಿಕ್ಕೆ ಮುಂದಾಗ್ತಾರ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ವರದಿಗಾರರನ್ನ ಸುತ್ತುವರೆದ್ರು, ದೈಹಿಕವಾಗಿ ದಾಳಿ ಮಾಡಿದ್ರು. ಆದ್ರೆ ನಮ್ಮ ತಂಡದ ವರದಿಗಾರರು ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿದಿಲ್ಲ. ಮಮತಾ ರಾಜ್ಯದಲ್ಲಿ ಮಾಧ್ಯಮದ ಧ್ವನಿಯನ್ನ ನಿಯಂತ್ರಣ ಮಾಡುವ ಯತ್ನ ಸತತವಾಗಿ ಆಗ್ತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲರ ಎದುರೇ ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಆದರೆ ರಿಪಬ್ಲಿಕ್ ಇದಕ್ಕೆಲ್ಲ ಪಟ್ಟು ಸಡಲಿಸುವ ಮಾತೇ ಇಲ್ಲ. ದಾಳಿಯಾದ್ರೂ ಕೂಡ ವರದಿಗಾರರು ತಮ್ಮ ಕರ್ತವ್ಯವನ್ನ ಮೊಟಕುಗೊಳಿಸಿ ಮರಳಿಲ್ಲ, ಬದಲಾಗಿ ಅಲ್ಲೇ ನಿಂತು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಮಮತಾ ನಾಡಿನಲ್ಲಿ ಆಗ್ತಾ ಇರುವ ಈ ರೀತಿಯ ದಬ್ಬಾಳಿಕೆಯನ್ನ ಖಂಡಿಸಿ ಮಾತನಾಡಿದ್ದಾರೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಬೀದಿನಾಡಿನಲ್ಲಿ ಆಗಿರುವ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದೀಗ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗಮನಿಸಿ. ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂತ ಸಿಟಿ ರವಿ ಅವರಂತದ್ದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಜೋಧ್ಪುರ್ ಯೂನಿವರ್ಸಿಟಿ ನಡೆದಂತ ಘಟನೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ಕೊಡ್ತಾರೆ. ಸರ್, ಜೋಧ್ಪುರ್ ಯೂನಿವರ್ಸಿಟಿಯಲ್ಲಿ ಫ್ರೀ ಕಾಶ್ಮೀರ್ ಬರೆದಾಗ ಇನ್ಸಿಡೆಂಟ್ ಆಗಿದೆ. ದೇಶದ್ರೋಹದ ಪರಮಾವಧಿ. ಯಾರು ಫ್ರೀ ಕಾಶ್ಮೀರ್ ಅಂತ ಕೇಳ್ತಾ ಇದ್ದಾರೆ, ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಅದು ನಮ್ಮ ಮೊದಲ ಆದ್ಯತೆ. ದೇಶದ ಒಳಗಿದ್ದು ದೇಶದ್ರೋಹದ ಚಟುವಟಿಕೆಯನ್ನು ಯಾರೇ ಮಾಡಿದ್ರೂ ಸಹಿಸೋಕೆ ಸಾಧ್ಯ ಇಲ್ಲ. ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ದೇಶದ್ರೋಹದ ಆಪಾದನೆ ಮೇಲೆ ಬಂಧಿಸಿ ಕ್ರಮ ವಹಿಸಬೇಕು. ಇದನ್ನ ಟೆಲಿಕಾಸ್ಟ್ ಮಾಡಲಿಕ್ಕೆ ಹೋದಂತ ರಿಪಬ್ಲಿಕ್ ಇಂಡಿಯಾ ಚಾನೆಲ್ನ
ಛಾಯಾಚಿತ್ರ ಗ್ರಾಹಕರು ಮತ್ತು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರುವುದು ಖಂಡನೀಯ. ತಕ್ಷಣ ತೃಣಮೂಲ ಕಾಂಗ್ರೆಸ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾರಿಗೂ ಕೂಡ ದೇಶದ್ರೋಹದ ಚಟುವಟಿಕೆ ನಡೆಸೋದಕ್ಕೆ ಭಾರತದ ನೆಲದಲ್ಲಿ ಅವಕಾಶವನ್ನ ಕೊಡಬಾರದು. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗಿ ಸಮರ್ಥನೆ ಮಾಡಲಿಕ್ಕೆ ಮುಂದಾಗ್ತಾರ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ವರದಿಗಾರರನ್ನ ಸುತ್ತುವರೆದ್ರು, ದೈಹಿಕವಾಗಿ ದಾಳಿ ಮಾಡಿದ್ರು. ಆದ್ರೆ ನಮ್ಮ ತಂಡದ ವರದಿಗಾರರು ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿದಿಲ್ಲ. ಮಮತಾ ರಾಜ್ಯದಲ್ಲಿ ಮಾಧ್ಯಮದ ಧ್ವನಿಯನ್ನ ನಿಯಂತ್ರಣ ಮಾಡುವ ಯತ್ನ ಸತತವಾಗಿ ಆಗ್ತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲರ ಎದುರೇ ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಆದರೆ ರಿಪಬ್ಲಿಕ್ ಇದಕ್ಕೆಲ್ಲ ಪಟ್ಟು ಸಡಲಿಸುವ ಮಾತೇ ಇಲ್ಲ. ದಾಳಿಯಾದ್ರೂ ಕೂಡ ವರದಿಗಾರರು ತಮ್ಮ ಕರ್ತವ್ಯವನ್ನ ಮೊಟಕುಗೊಳಿಸಿ ಮರಳಿಲ್ಲ, ಬದಲಾಗಿ ಅಲ್ಲೇ ನಿಂತು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಮಮತಾ ನಾಡಿನಲ್ಲಿ ಆಗ್ತಾ ಇರುವ ಈ ರೀತಿಯ ದಬ್ಬಾಳಿಕೆಯನ್ನ ಖಂಡಿಸಿ ಮಾತನಾಡಿದ್ದಾರೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಬೀದಿ ನಾಡಿನಲ್ಲಿ ಆಗಿರುವ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದೀಗ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗಮನಿಸಿ. ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂತ ಸಿಟಿ ರವಿ ಅವರಂತದ್ದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಜೋಧ್ಪುರ್ ಯೂನಿವರ್ಸಿಟಿ ನಡೆದಂತ ಘಟನೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ತಾರೆ. ಸರ್, ಜೋಧ್ಪುರ್ ಯೂನಿವರ್ಸಿಟಿಯಲ್ಲಿ ಫ್ರೀ ಕಾಶ್ಮೀರ ಬರೆದಾಗ ಇನ್ಸಿಡೆಂಟ್ ಆಗಿದೆ. ದೇಶದ್ರೋಹದ ಪರಮಾವಧಿ. ಯಾರು ಫ್ರೀ ಕಾಶ್ಮೀರ್ ಅಂತ ಕೇಳ್ತಾ ಇದ್ದಾರೆ, ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಮುಕ್ತಗೊಳಿಸಬೇಕು. ಅದು ನಮ್ಮ ಮೊದಲ ಆದ್ಯತೆ. ದೇಶದ ಒಳಗಿದ್ದು ದೇಶದ್ರೋಹದ ಚಟುವಟಿಕೆಯನ್ನು ಯಾರೇ ಮಾಡಿದ್ರೂ ಸಹಿಸೋಕೆ ಸಾಧ್ಯ ಇಲ್ಲ. ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ದೇಶದ್ರೋಹದ ಆಪಾದನೆ ಮೇಲೆ ಬಂಧಿಸಿ ಕ್ರಮ ವಹಿಸಬೇಕು. ಇದನ್ನ ಟೆಲಿಕಾಸ್ಟ್ ಮಾಡಲಿಕ್ಕೆ ಹೋದಂತ ರಿಪಬ್ಲಿಕ್ ಇಂಡಿಯಾ ಚಾನೆಲ್ನ ಛಾಯಾಚಿತ್ರ ಗ್ರಾಹಕರು ಮತ್ತು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರುವುದು ಖಂಡನೀಯ. ತಕ್ಷಣ ತೃಣಮೂಲ ಕಾಂಗ್ರೆಸ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾರಿಗೂ ಕೂಡ ದೇಶದ್ರೋಹದ ಚಟುವಟಿಕೆ ನಡೆಸೋದಕ್ಕೆ ಭಾರತದ ನೆಲದಲ್ಲಿ ಅವಕಾಶವನ್ನ ಕೊಡಬಾರದು. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ